ಕಮಲಿ, ನಿಂಗೆ ಏನೂ ಅನ್ಕೋಬೇಡಿ. ಅತ್ತೆ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಹೊರಟ್ಬಿಡಿ. ನೀವು ಪೂರ್ತಿ ಹುಷಾರಾಗಿ ನಿಮ್ಮೂರಿಗೆ ವಾಪಸ್ ಹೋಗೋವರೆಗೂ ಇಲ್ಲೇ ಇದ್ದು ರೆಸ್ಟ್ ಮಾಡಿ, ಸರಿನಾ? ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಒಂದು ಕಿತ ಯೋಚನೆ ಮಾಡಿ ನೋಡು. ಇದರಲ್ಲಿ ಯೋಚನೆ ಮಾಡೋಂಥದ್ದೇನಿದೆ? ನನಗೆ ಯಾವುದೇ ಥರ ತೊಂದರೆ ಇಲ್ಲ. ಅಲ್ಲ, ನಿಮ್ಮ ಮನೆಯವ್ರು ಏನು ಅನ್ಕೋತಾರೋ ಏನೋ? ಹೇಳಿದ್ನಲ್ಲಮ್ಮ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನೀವು ಸರಿಯಾಗಿ ಗಮನಿಸಿದ್ರಾ? ಏನು ರಚನಾ ಕಣ್ಣೆಲ್ಲ ಹತ್ತು ಸೊರ್ಗೋದಂಗಿದ್ವು. ನಾವು ಯಾಕೋ ಹಿಂಗೆ ಹೋಯ್ತಾ ಇರೋದು ಸರಿ ಇಲ್ಲ ಅನಿಸ್ತೈತೆ. ಮತ್ತೇನು ಮಾಡುಮ ಅಂತ್ಯ ಸಂಭು? ಹೊಸಿ ಇಲ್ಲೇ ಇದ್ದು ರಚನೆ ಸಮಸ್ಯೆ ಏನು, ಈ ಮನೆಯಾಗ ಏನು ನಡೀತೈತೆ ಅಂತ ತಿಳ್ಕೊಂಡು ಹೋಗ್ಬೋದೇನೋ ಅಂತ. ಮನೆ ಬಿಟ್ಟು ಹೋಗಿ ಅಂತ ಹೇಳದ್ ಮ್ಯಾಕುನ ಮಾತೆತ್ತಿದ್ರೆ ಸಿಟ್ಟು ಆ ಅಮ್ಮಂಗೆ. ಇಲ್ಲ ನಿಂಗೆ, ನೀನು ತೆಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ತಾರಾ ಮೇಡಮು ಯಾವಾಗ ಯಾರ ತವ ಹೆಂಗೆ ಮಾತಾಡ್ತಾರೆ ಅಂತ ನಂಗೆ ಚೆಂದಾಗಿ ಗೊತ್ತು. ಇವತ್ತವ್ರು ನಮ್ಮ ತವ ಮಾತಾಡಿದ್ದು, ನಮ್ಮ ಮನೆ ಬಿಟ್ಟು ಹೋಗಿ ಅಂದಿದ್ದು ಸಿಟ್ ಮಾಡ್ಕೊಂಡಲ್ಲ. ಅವ್ರು ಯಾವುದೋ ನೋವಾಗವ್ರೆ. ಅದನ್ನ ಯಾರ ತವನು ಹೇಳ್ಕೊಳಕ್ಕಾಗ್ದೆ ನಮ್ಮ ತವ ಹಂಗೆ ಮಾತಾಡಿದ್ರು ಅಂತ ನಂಗೆ ಅನ್ನಿಸ್ತೈತೆ. ಅಂದ್ರೆ ನೀನು ಹೇಳ್ತಿರೋದು ಅವರೇ ಸರಿ ಅಂತನಾ? ಅವ್ರ ಪರಿಸ್ಥಿತಿ ಹಂಗೈತೆ ಅಂತ ಹೇಳ್ತೀವಿ ಸಂಭು. ನಾವಿಲ್ಲಿಗೆ ಬರಲೇಬಾರ್ದಿತ್ತು. ಪಾಪ, ನಮ್ಮಿಂದ ಅವ್ರ ನೋವು ಇನ್ನೂ ಹೆಚ್ಚಾಯ್ತೈತೇನೋ. ಸದ್ಯಕ್ಕೆ ಅವ್ರ ಮನೆ ಪರಿಸ್ಥಿತಿ ಸುಧಾರಿಸ್ಕೊಂಡು ಸಮಸ್ಥಿತಿಗೆ ಬರಲಿ. ಆಮ್ಯಾಕೆ ಅದೇನಾಯ್ತು ಅಂತ ವಿಚಾರಿಸೋಣ. ಈಗಲೇ ಏನಾರು ಮಾಡಿದ್ರೆ ಈ ಸಮಸ್ಯೆ ದೊಡ್ಡದಾಯ್ತೈತೆ ಅಂತ ನಂಗೆ ಅನ್ನಿಸ್ತೈತೆ. ಸರಿ ಮಾ, ನಿಮ್ಗೀಗ ಮೊದಲು ಬೇಕಾಗಿರೋದು ವಿಶ್ರಾಂತಿ. ಒಳಗಡೆ ಹೋಗೋಣ, ನೀವು ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡೋರಂತ. ಬನ್ನಿ. ಏನೋ ಯೋಚನೆ ಇರೋ ಹಾಗಿದೆಯಲ್ಲ, ಹೇಗೆ ಮಾತಾಡ್ಸೋದು? ತಾರಾ, ತಾರಾ, ತಾರಾ ನಿಂತ್ಕೋ. ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ. ನೀನು ಎದ್ದು ಹೋಗ್ತಿದ್ಯಲ್ಲ? ಇನ್ನೇನು ಮಾತಾಡೋದಿದೆ ರಮೇಶ್? ತಾರಾ, ನಿನ್ನ ಕಾನ್ಫಿಡೆನ್ಸು, ಗಟ್ಸು ಎಲ್ಲವನ್ನ ನಾನು ಮೊದಲಿಂದ ಸಪೋರ್ಟ್ ಮಾಡ್ತಾನೆ ಬಂದವನು. ಹಾಗಂತ ನೀನು ತಪ್ಪುದಾರಿಲಿ ಹೋಗ್ತಾ ಇದ್ರು ನಾನು ಕೇಳದೆ ಸುಮ್ಮನೆ ಇರ್ತೀನಿ ಅಂತ ಮಾತ್ರ ಅಂದ್ಕೋಬೇಡ. ನೀನೊಬ್ಳು ತಪ್ಪುದಾರಿಲಿ ಹೋಗೋದಲ್ಲದೆ ರಿಷಿನೂ ಬಲವಂತವಾಗಿ ಎಳ್ಕೊತಾ ಇದೆಯಾ. ನಿನ್ನನ್ನು ಯಾರೂ ಕೇಳೋದಿಲ್ಲ ಅನ್ನೋ ಧೈರ್ಯ ಅಲ್ವಾ ಇದು? ಟೆಲ್ ಮಿ ತಾರಾ. ರಮೇಶ್, ನಂಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟನೂ ಇಲ್ಲ, ಮೂಡೂ ಇಲ್ಲ. ಲಿಸನ್ ತಾರಾ, ನೀನು ನಮ್ಮೆಲ್ಲರೂ ಗ್ರಾಂಟೆಡ್ ಆಗಿ ತಗೋತಾ ಇದೀಯಾ. ಇದನ್ನು ಸಹಿಸ್ಕೊಳ್ಳೋದು ನಂಗೆ ತುಂಬ ಕಷ್ಟ ಆಗುತ್ತೆ. ನೀನು ಒಂದು ಸಲನೂ ನನ್ನ ಮಗನ ಮದುವೆ ಬಗ್ಗೆ ನನ್ನ ಹತ್ರ ಡಿಸ್ಕಸ್ ಮಾಡಿದೆ. ಅನೇಕನೇ ಈ ಮನೆ ಸೊಸೆ ಅಂತ ಹೇಗೆ ಡಿಸೈಡ್ ಮಾಡಿಬಿಟ್ಟೆ? ಹಾ, ದಿಸ್ ಇಸ್ ರಿಡಿಕ್ಯುಲಸ್. ಅಲ್ಲ ತಾರಾ, ಕಾಮಿನಿ, ಊರ್ಮಿಳ, ಅನಿಕಾ ಅಂದರೆ ಉರಿದು ಬೀಳ್ತಿದ್ದವಳು ನೀನು.
ಬಟ್ ನಾವು ಏನು ಪರಿವರ್ತನೆ ಆಯಿತು ನಮಗೆ ಗೊತ್ತಿಲ್ದಿರೋ ಅಂಥದ್ದು ಹಾಂ? ತಾರಾ, ಸೈಲೆಂಟ್ ಆಗಿದ್ದು ಕೆಲಸ ಮುಗಿಸ್ಬಿಡೋಣ ಅಂತ ಮಾತ್ರ ಖಂಡಿತ ಅಂದ್ಕೋಬೇಡ. ಯಾಕೆಂದರೆ ಈ ಸಲ ನಾನು ಖಂಡಿತ ಬಿಡೋದಿಲ್ಲ. ಟೆಲ್ಮಿ ತಾರಾ, ಏನಾಗಿದೆ ನಿನಗೆ? ತಾರಾ, 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 ಅತ್ತೆ ತಾರಾ, ಅತ್ತೆ ತಾರಾ, ಅತ್ತೆ ತಾರಾ. ಬೇಬಿ ಸೀದಸ್ ಚೆನ್ನಾಗಿದೆಯಲ್ಲ? ನನಗೆ ಯಾಕೋ ಯಾವ ಲೆಹೆಂಗಾನೂ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಿಲ್ಲ. ಬ್ಯಾಂಗ್ಳೂರ್ ಟಾಪ್ ಡಿಸೈನರ್ಸ್ ಅಂತೀರಾ, ಬಟ್ ಎವ್ರಿಥಿಂಗ್ ಲುಕ್ಸ್ ಸೊ ನಾರ್ಮಲ್. ಮ್ಯಾಮ್ ಅದು ಚೆಕ್ ಮಾಡಿ. ಹಾ ಬೇಬಿ, ನಿನಗೆ ಸೂಟ್ ಆಗ್ಬೋದು ಇದು ನೋಡು. ಯು ನೋ ಐ ಆಮ್ ಗೆಟಿಂಗ್ ಎಂಗೇಜ್ ಟು ಮೈ ಡ್ರೀಮ್ ಗಾಯ್, ರೈಟ್? ಎಷ್ಟೋ ವರ್ಷದಿಂದ ಈ ಕ್ಷಣಗೋಸ್ಕರ ಕಾಯ್ತಿದೆ ಗೊತ್ತಾ? ಈ ಮೂಮೆಂಟ್ ಒಂದು ದೊಡ್ಡ ಹಬ್ಬ ಆಗಿರಬೇಕು. ನನ್ನ ಜೀವನದಲ್ಲೇ ಒಂದು ಅನ್ಫರ್ಗೆಟಬಲ್ ಇವೆಂಟ್ ಇದು. ಇದಕ್ಕೆ ಏನು ಹಾಕೊಳ್ಳೋದು ಅನ್ನೋದೇ ಒಂದು ಬಿಗ್ ಕನ್ಫ್ಯೂಷನ್. ಇವತ್ತಿನೂ ಇವ್ರ ತಾತನ ಪೆಟ್ಟಾಗಿ ಆಸ್ಪತ್ರೆಗೆ ಹೋಗಿ ಬಂದಿದ್ದಾರೆ. ಅದ್ರ ಬಗ್ಗೆ ಒಂಚೂರು ಯೋಚನೆ ಇಲ್ಲದೆ ಎಂಗೇಜ್ಮೆಂಟ್ಗೆ ಔಟ್ಫಿಟ್ ಸೆಲೆಕ್ಟ್ ಮಾಡ್ತಿದ್ದಾಳಲ್ಲ, ಇವಳನ್ನ ಹೇಳಿ ಏನು ಪ್ರಯೋಜನ? ಅವಳ ಜೊತೆಗಿರೋರು ಹಾಗೆ ಇದ್ದಾರೆ. ಇವರಿಷ್ಟು ಖುಷಿಯಾಗಿ ಎಲ್ಲ ಮಾಡ್ತಿದ್ದಾರೆ ಅಂದರೆ ತಾರಾ ಕಡೆಯಿಂದ ಸಂಪೂರ್ಣವಾಗಿ ಒಪ್ಪಿಗೆ ಸಿಕ್ಕಿರಬೇಕು. ಅಲ್ಲ, ತಾರಾ ಹೇಗೆ ಒಪ್ಕೊಂಡ್ಲು? ಬನ್ನಿ ಒಳಗೆ ಕೂತ್ಕೊಳ್ಳಿ. ಇದು ನಮ್ಮ ಮನೇಲಿ ಒಂದು ಪುಟಾಣಿ ಪಟಾಕಿ ಇದೆ. ನಮ್ಮ ಅಣ್ಣನ ಮಗಳು ತುಂಬಾ ಮುದ್ದು. ಅವಳು ಪಟ ಪಟ ಮಾತು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು, ಓಕೆ ಅಲ್ವಾ? ಇದೇನಪ್ಪ ಹಿಂಗಂತೀಯ? ನೀನು ಈಟ್ ಮಾಡಿರೋದೆಯ ಸಾನೆ ದೊಡ್ಡ ಉಪಕಾರ ಕಣಪ್ಪ. ಇನ್ಯಾರಾನ ಆಗಿದ್ದಿದ್ರೆ ನನ್ನ ಆಸ್ಪತ್ರೆಗೆ ಸೇರಿಸ್ತಿದ್ರೆ ಇಲ್ವಾ ಅನ್ನೋದೇ ಆ ಸಂಶಯ ನನಗೆ. ಇಲ್ಲಮ್ಮ, ಅಷ್ಟು ಮಾಡಿಲ್ಲ ಅಂದರೆ ಹೇಗೆ? ನಾನು ಯಾವುದೋ ಟೆನ್ಷನಲ್ಲಿ ಕಾರ್ನ ತುಂಬ ಸ್ಪೀಡಾಗಿ ಓಡಿಸ್ಕೊಂಬಂದೆ. ನೀವು ಬಂದಿದ್ದು ನಾನು ಗಮನಿಸಲೇ ಇಲ್ಲ. ನಾನೇ ಸ್ವಲ್ಪ ಸ್ಲೋ ಆಗಿ ಬರಬೇಕಾಗಿತ್ತು. ಆದ್ರೂ ಕಂಡೋರ್ ಬಗ್ಗೆ ಯಾರು ತಾನೇ ಈಟೊಂದು ಕಾಳಜಿ ವಹಿಸ್ತಾರೆ ಹೇಳು? ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನಿಮ್ಮ ಮನೆಗೆ ನನ್ನ ಕರ್ಕೊಬಂದ್ಬಿಟ್ಟೆ. ನಿನಗೇನಾದರೂ ತೊಂದರೆ ಆಯ್ತಾಯ್ತಾ ಅಂತ ನಾನು ಕೇಳ್ಬೇಕು ತಾನಯ್ಯ? ಅಯ್ಯೋ, ನನಗೇನು ತೊಂದರೆ? ನನಗೇನು ತೊಂದರೆ ಇಲ್ಲಮ್ಮ. ನೀವು ಆರಾಮಾಗಿ ಈ ಮನೆಯಲ್ಲೇ ಇರ್ಬೋದು. ಹಂಗಂದ್ಬಿಟ್ಟು ನಾನು ಇಲ್ಲೇ ಇರೋಕ್ಕಾಯ್ತದ ಹೇಳು? ನಾನು ಹೊಸಿ ಹುಷಾರಾದಡ್ಕೆಯ ಇಲ್ಲಿಂದ ಹೊಂಟುಬಿಡ್ತೀನಿ. ಅಮ್ಮ, ನೀವು ಆ ಚೌಕಟ್ಟು ಹಾಕೋಬೇಡಿ. ಕಂಪ್ಲೀಟಾಗಿ ಗುಣ ಆಗಿ. ನನ್ನಿಂದಾಗಿರೋ ಈ ತಪ್ಪಿಗೆ ಇಷ್ಟು ಮಾಡಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಇಲ್ಲಮ್ಮ, ಚುಚ್ತಾನೆ ಇರುತ್ತೆ. ಅಯ್ಯೋ, ಹಂಗೆಲ್ಲ ಏನೂ ಇಲ್ಲ ಕಣಪ್ಪ. ನೀನು ಇಂಥ ಚೌಕಟ್ಟೆಲ್ಲನೂ ಹಾಕಕ್ಕೆ ಹೋಗಬೇಡ. ಅಮ್ಮ,
ನಿಮ್ಮ ಹತ್ರ ಇದನ್ನು ಕೇಳಬೇಕು ಅಂತಲೇ ಇದ್ದೆ. ನಾನು ಇದಕ್ಕೂ ಮುಂಚೆ ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಿದೆ. ಎಲ್ಲಿ ಅಂತ ಗೊತ್ತಾಗ್ತಿಲ್ಲ, ಆದರೆ ತುಂಬ ಹತ್ರದ ಪರಿಚಯ ಅನ್ನೋ ಭಾವನೆ. ಅದು ನಿನ್ನ ದೊಡ್ಡ ಗುಣ ಕಣಪ್ಪ. ಸಹಾಯ ಮಾಡಿದ್ದು ಅಲ್ದಲಯ್ಯ ನಮ್ಮವರು ಅಂತ ಭಾವಿಸ್ತಾ ಇದೀಯಾ. ಆದ್ರೂ ಒಂದು ಕಿತ ನಿಮ್ಮ ಮನೆಯವ್ರ ಹತ್ರ ಕೇಳ್ಬಿಡು. ಅವ್ರಿಗೆ ಯಾರಿಗಾದರೂ ಏನಾನ ತೊಂದರೆ ಇದ್ದರೆ ನಾನು ಈಗಲೇ ಅಯ್ಯೋ ಅಮ್ಮ, ಹೇಳಿದ್ನಲ್ಲ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೋಡಿ, ಇದರಲ್ಲಿ ಟ್ಯಾಬ್ಲೆಟ್ಸ್ ಇದೆ, ತಗೊಳ್ಳಿ. ನಿಮಗೀಗ ಮುಖ್ಯವಾಗಿ ಬೇಕಾಗಿರೋದು ವಿಶ್ರಾಂತಿ. ನಾನು ಮನೆಯವ್ರ ಹತ್ರ ಮಾತಾಡ್ತೀನಿ. ಹುಷಾರು. ಏನಪ್ಪ, ಮಾ, ನಾನಿನ್ನ ಇವನಂತ ಕರೆಯೋಣ? ರಿಷಿ ಅಂತ ಕರೀರಿ. ಥ್ಯಾಂಕ್ ಯು ಡಾಕ್ಟರ್. ಅಣ್ಣ, ಬಂದ್ಯಾ? ಎಲ್ಲ ಎಷ್ಟು ಗಾಬರಿ ಆಗಿದ್ರು ಗೊತ್ತಾ? ಮೊದಲು ಅಮ್ಮನ ಮಾತಾಡ್ಸು. ಅಮ್ಮಂಗೇನಾಯ್ತು? ರಿಷಿ, ಅಮ್ಮ ತಲೆ ಸುತ್ತ ಬಂದು ಬಿದ್ದೋದ್ರು. ಏನೂ ತಿಂದಿಲ್ಲ. ಅಟ್ಲೀಸ್ಟ್ ನೀನು ಹೋಗಿ ಮಾತಾಡ್ಸಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ರಿಷಿ, ಒಂದು ಸ್ವಲ್ಪ ನೋಡ್ಕೊಂಡು ಮಾತಾಡು. ನಾನಾರ ನಿಮ್ಮ ಜೊತೆ ಅವ್ರ ಮನೆ ತಾವು ಬಂದಿದ್ರೆ ಆಯ್ತಿತ್ತು. ನೀನಲ್ಲಿ ಬಂದು ಏನು ಮಾಡ್ತಿದ್ದೆ? ರಿಷಿ ಸರ್ ಬರ್ನಿಲ್ಲ ಅಂತ ಹೇಳಿಲ್ವಾ? ಆದರೂ ರಿಷಿ ಅಣ್ಣನವ್ವ ಈ ಥರ ಮಾತಾಡಿ ಕಳಿಸ್ಬಾರ್ದಿತ್ತು. ಅವ್ರ ಸಂಸಾರದಾಗೆ ಒಬ್ಬೊಬ್ರು ಒಂದೊಂಥರ ಅರ್ಥನೇ ಆಗಕ್ಕಿಲ್ಲ. ಸುಮ್ಕಿರು ಕೆಂಪಣ್ಣ, ಯಾರೋ ಮಾಡಿದ ತಪ್ಪಿಗೆ ಮನೆಯವ್ರನ್ನೆಲ್ಲ ನೀನೇನು ಬೈಬೇಡ. ರಿಷಿ ಸರ್ ನಮ್ಗೆ ಗೇಟ್ ಸಹಾಯ ಮಾಡೋರು ಅಂತ ನಿಂಗೂ ಗೊತ್ತು ತಾನೆ? ಅವ್ರು ಮಾಡವ್ರೆ, ನಾನು ಹೇಳ್ತಿರೋದು ಅವ್ರವ್ವ ನಿಶ್ಯ. ಅವರು ಅಟ್ಟೆಯ ಕೆಂಪ. ಸಂಭು ವಾಪಸ್ ಕಾಲೇಜಿಗೆ ಬಂದವನೆ ಅಂದರೆ ಅದಕ್ಕೆ ಅವ್ರ ಅವ್ವ ಕೊಟ್ಟಿರೋ ಕಾಸೇ ಕಾರಣ. ಹೌದು ಕೆಂಪ, ಅವ್ರಿಗೆ ತೊಂದರೆ ಅಂದರೆ ನಾವು ಸಹಾಯ ಮಾಡೋದು ನಮ್ಮ ಕರ್ತವ್ಯನೇ. ಹ್ಞೂ, ಮೊದಲು ರಿಷಿ ಸರ್ ವಾಪಸ್ ಮನೆಗೆ ಬಂದವರ ನನ್ನ ತಿಳ್ಕೊಬೇಕು. ಏನೇ ಆದ್ರೂ ನಾವೆಲ್ಲ ಅವ್ರ ಜೊತೆಗಿರ್ತೀವಿ ಅಂತ ಹೇಳುಮ. ರಿಷಿ ಸರ್ಗೆ ಏನೂ ಆಗಕ್ಕಿಲ್ಲ. ಅವ್ರಿಗಿರೋ ಒಳ್ಳೆ ಮನ್ಸಿಗೆ ಏನೂ ತೊಂದರೆ ಆಗದೆ ಅವ್ರು ವಾಪಸ್ ಬರ್ತಾರೆ. ನೀವೆಲ್ಲ ಏನೂ ಚಿಂತೆ ಮಾಡಬೇಡಿ, ಅವ್ರಿಗೇನೂ ಆಗಕ್ಕಿಲ್ಲ. ಈಗ ಸಮಯ ಆಯಿತು, ನಾವಿನ್ನು ಬರ್ತೀವಿ. ರಿಷಿ ಸಾರು ಸಹಾಯ ಮಾಡಕ್ಕೆ ಬಂದರೆ ಅವ್ರ ಹೆಸರು ಎತ್ತಿದ್ರೆ ಕೋಪ ಮಾಡ್ಕೊಳ್ಳೋಂಗೆ ಮುಖ ಮಾಡ್ತೀಯ. ಈಗ ಅವ್ರಿಗೇನಾರ ತೊಂದರೆ ಅಂದಾಗ ನೀನೇ ತಲೆ ಕೆಡಿಸ್ಕೊಂಡು ರಿಷಿ ಸರ್ ಒಳ್ಳೆ ಮನ್ಸಿಗೆ ಏನೂ ಆಗಕ್ಕಿಲ್ಲ ಅಂತೀಯ. ನಿನ್ನ ಮನಸ್ಸಿನಾಗ ಏನೈತಿ ಅಂತಾನೆ ಅರ್ಥ ಆಗಕ್ಕಿಲ್ಲ ಕಮ್ಮಿ. ಚಂದ್ರು, ಹಾಂ ಬನ್ನಿ ಅಮ್ಮ. ಈಗ ಬಂದ್ಯಾ ಚಂದ್ರು? ಇಲ್ಲಮ್ಮ, ಬಂದು ಸ್ವಲ್ಪ ಹೊತ್ತಾಯ್ತು. ಸಾರಿ, ನಾನು ಬಂದಮೇಲೆ ನಿಮ್ಮ ಹತ್ರ ಮಾತಾಡ್ಸೋಕ್ಕೆ ಆಗಲಿಲ್ಲ. ಮೀಟಿಂಗಲ್ಲಿ ಬೇರೆ ರಮೇಶ್ ಅವ್ರು ಬಂದಿರಲಿಲ್ಲ, ಸೊ ನಾನೇ ಎಲ್ಲ ನೋಡ್ಕೋಬೇಕಾಯ್ತು. ಅದೇ ಸ್ವಲ್ಪ ಟಯರ್ಡ್. ಪರವಾಗಿಲ್ಲಪ್ಪ. ಅಮ್ಮ, ಏನಾಯ್ತಮ್ಮ? ಈಗಾಗಲೇ ಊರ್ಮಿಳ ನಿನ್ನ ಜೊತೆ ಮಾತಾಡಿರ್ಬೇಕಲ್ಲ, ಅದೇ ರಿಷಿ ಅನಿಕಾ ಎಂಗೇಜ್ಮೆಂಟ್ ವಿಷಯ. ಅವರೆಲ್ಲ ತುಂಬಾ ಖುಷಿಯಾಗಿ ಮಾಡಬೇಕಾಗಿರೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದರೆ ನನಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ ಚಂದ್ರು. ತಾರಾ ಇದಕ್ಕೆ ಹೇಗೆ ಒಪ್ಕೊಂಡ್ಲು ಅನ್ನೋದೇ ನನಗಿನ್ನೂ ಆಶ್ಚರ್ಯ.
ತನ್ನ ಮನೆ ಸೊಸೆ ಹೇಗಿರಬೇಕು ಅಂತ ಕ್ಲಿಯರಾಗಿತ್ತವಳು ಈಗ ದಿಢೀರಂತ ಒಪ್ಕೊಂಡ್ಲು ಅಂದರೆ ನನಗೂ ಹಾಗೆ ಅನಿಸ್ತಾ ಇದೆ ಅಮ್ಮ. ನನಗೆ ಅವ್ರ ಮನೆ ಕಡೆಯಿಂದ ಯಾರ ಹತ್ರನೂ ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಬೇಕಾದರೆ ಇದ್ರ ಬಗ್ಗೆ ನಾನು ರಮೇಶ್ ಹತ್ರ ಒಂದ್ಸಲಿ ಮಾತಾಡ್ತೀನಮ್ಮ. ಇಲ್ಲ ಚಂದ್ರು, ರಮೇಶ್ ಅವರು ಕೂಡ ನಮ್ಮ ಮನಸ್ಥಿತಿಲೇ ಇರ್ತಾರೆ. ಇದು ಮಾತಾಡಿ ಬಗೆಹರಿಯಲ್ಲ. ತಾರಾ ಅವ್ರ ಹತ್ರನೇ ಮಾತಾಡಬೇಕು. ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಸರಿ ಅಮ್ಮ. ಅಮ್ಮ, ರಿಷಿ, ಎಲ್ಲಿ ಹೋಗಿದ್ಯೋ ರಿಷಿ? ಒಂದು ಮಾತು ಹೇಳ್ದೆ ಹೋಗೋಷ್ಟು ಕೋಪನ ನಂಗೆ ಗೊತ್ತು ಕಣೋ. ನೀನಿಲ್ಲ ಅಂತ ಹೇಳಿದ್ರು ಅಷ್ಟು ಕೋಪ ಅಲ್ವಾ ನಿನಗೆ? ಅಮ್ಮ, ಹಾಗೇನಿಲ್ಲಮ್ಮ. ನೀವ್ಯಾಕೇನು ತಿಂದೆ ಕೂತೀರಾ? ಮೊದಲು ಊಟ ಮಾಡಿ. ನನಗೆ ಬೇಡ. ನೀನು ಎಲ್ಲಿ ಹೋಗಿದ್ದೆ ಅಂತ ಹೇಳು. ಮೊದಲೇ ಹಸಿವು ತಡೆಯಲ್ಲ ನೀನು. ನೀನು ಊಟ ಮಾಡ್ತೀಯಾ? ಹಾಂ, ನಾನು ಮಾಡಿದೆ. ಅಮ್ಮ, ನಾನು ನಿಮ್ಮ ಹತ್ರ ಅಷ್ಟು ಸಿಟ್ಟಾಗಿ ಮಾತಾಡಬಾರ್ದಿತ್ತು. ನಿಮ್ಮನ್ನು ಹರ್ಟ್ ಮಾಡಬೇಕು ಅಂತ ಯಾವುದೇ ಇಂಟೆನ್ಷನ್ ಇರಲಿಲ್ಲ ಅಮ್ಮ. ಆ ಕ್ಷಣಕ್ಕೆ ಕೋಪ ಬಂದು ಹೊರಗಡೆ ಹೋದವನು. ತಿರ್ಗಾ ಬರಬಾರ್ದು ಅಂತೇನು ಅಂದ್ಕೊಂಡಿರಲಿಲ್ಲ. ಆದರೆ ಕೆಲವು ಸಿಚುಯೇಷನ್ಸ್ಗಳು ನಾನು ಬರದೇ ಉಳ್ಕೋಬೇಕಾಯ್ತು. ನೀವು ಅದನ್ನೇ ನೆನಪು ಮಾಡಿಕೊಂಡು ನಿಮ್ಮನ್ನು ನೀವು ದಂಡಿಸ್ಕೋತಾ ಇದ್ದೀರಾ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿಮ್ಮ. ದಿಸ್ ಈಸ್ ನಾಟ್ ಫೇರ್. ನನಗೆ ನಿಮ್ಮ ಮೇಲೆ ಯಾವುದೇ ಥರ ಕೋಪ ಇಲ್ಲ. ಬನ್ನಿ, ಮೊದಲು ಊಟ ಮಾಡಿ. ನನಗೆ ಬೇಡ. ನಾನು ಹಸು ತಡೆಯಲ್ಲ ಅಂತ ಹೇಳಿದ್ರಲ್ಲ, ಆ ಗುಣ ಯಾರಿಂದ ಬಂದಿರೋದು ಹೇಳಿ? ಮನೇಲಿ ಎಲ್ರೂ ವಿಚಾರಿಸ್ಕೊಳ್ಳೋರು ನೀವು. ಮನೇಲಿ ಯಾರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ನಿಮ್ಮ ಕೆಲಸನೆಲ್ಲ ಬಿಟ್ಟು ಅವ್ರು ಸರಿಯಾಗೋವರೆಗೂ ಒದ್ದಾಡೋರು ನೀವು. ಈಗ ಇಷ್ಟು ದೊಡ್ಡ ಸಂಕಟನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಲ್ಲಮ್ಮ, ನನಗದು ಅರ್ಥ ಆಗುತ್ತೆ. ಇಲ್ಲ ರಿಷಿ, ನನ್ನ ಸಂಕಟ ನಿನಗೆ ಮಾತ್ರ ಅಲ್ಲ. ನಾನು ಹೇಳೋವರೆಗೂ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಕಣೋ. ಅಮ್ಮ, ಹೀಗಿರಬೇಡಿಮ್ಮ ಪ್ಲೀಸ್. ನೀವು ಹೀಗೆ ಅಪ್ಸೆಟ್ ಆಗಿರೋದಕ್ಕೆ ಕಾರಣ ನಾನೇ ಅಲ್ವಾ? ನಾನು ನಿಮ್ಮ ಹತ್ರ ಹೇಳ್ದೆ ಹೊರಟೋದೆ ಅನ್ನೋದೇ ನಿಮಗೆ ಬೇಸರ ಅಲ್ವಾ ಅಮ್ಮ? ಸರಿ ಅಮ್ಮ, ನೀವೇನು ಹೇಳಿದ್ರು ನಾನು ಅದನ್ನು ಕೇಳ್ತೀನಿ. ಯಾಕಮ್ಮ ಹಾಗೆ ನೋಡ್ತಿದ್ದೀರಾ? ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ? ನಿಮಗೆ ನಾನು ಅನಿಕಾ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋಬೇಕು.
ಅಷ್ಟೇ ಅಲ್ವಾ? ಸರಿಮ್ಮ, ನಾನು ಮಾಡ್ಕೋತೀನಿ.